ಮೈಸೂರಿನಲ್ಲಿ ಪಬ್ ಒಂದಕ್ಕೆ ಬೆಂಕಿ ಬಿದ್ದು ಇಬ್ಬರು ಸಜೀವ ದಹನ ಆಗಿದೆ. ಈ ಅಗ್ನಿ ಅನಾಹುತದಲ್ಲಿ 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬಹಳ ದೊಡ್ಡ ದುರಂತ ಇದು ಮೈಸೂರಿನಲ್ಲಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ರಿಂಗ್ ರಸ್ತೆಯಲ್ಲಿರುವಂತಹ ಆ ಪಬ್ ಸುಟ್ಟು ಭಸ್ಮ ಆಗೋಗಿದೆ. ಮೈಸೂರಿನ ದಟ್ಟಗಳ್ಳಿಯ 4ನೇ ಹಂತದ ಬಳಿ ಇರುವಂತಹ ಪಬ್ ಅದು. ಆಕಸ್ಮಿಕ ಬೆಂಕಿಯಿಂದಾಗಿ ಆ ಪಬ್ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತದೆ. ಪಬ್ ಏನೇ ಆಗಲಿ, ಬಟ್ ಇಬ್ರು ಮೃತಪಟ್ಟಿದ್ದಾರೆ. 7 ಜನರು ಗಂಭೀರವಾಗಿ ಸುಟ್ಟು ಗಾಯಗಳಿಂದ ನರಳಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ. ನೋಡಿ, ಇದೇ ಪಬ್ ಮೈಸೂರಿನ ರಿಂಗ್ ರಸ್ತೆ ಬಳಿ ಇರುವಂತಹ ಪಬ್ ಅಂತ. ಇದು ಏನ್ ಹೆಸರು ಮತ್ತೊಂದು ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರೋದು. ಬಟ್ ಮಠ ಮಧ್ಯಾಹ್ನನೇ ಈ ರೀತಿಯಾಗಿ ಬೆಂಕಿ ತಗುಲಿದೆ ಅಂತ ಕಾಣಿಸುತ್ತೆ, ಅಥವಾ ಒಂದು 3 ಗಂಟೆ ಸಂದರ್ಭದಲ್ಲಿ ಅಂತ ಕಾಣಿಸುತ್ತೆ. ನಮ್ಮ ಪ್ರತಿನಿಧಿ ರಾಮ್ ನಮ್ಮನ್ನು ಜಾಯಿನ್ ಆಗ್ತಾರೆ, ತಿಳ್ಕೊಳ್ಳೋಣ ಅವರಿಂದ ಮಾಹಿತಿ. ಬಹುಶಃ ಸಂಜೆ ಸಂದರ್ಭದಲ್ಲಿ ಪಬ್ನಲ್ಲಿ ಕೂತಂತವರು ಈ ರೀತಿಯಾಗಿ ಬೆಂಕಿ ಬಿದ್ದ ಹಾಗೆ ಬೆಂಕಿ ಬೀಳ್ತಾ ಇದ್ದಂತೆ ಬಹಳ ಭಯಗೊಳ್ತಾರೆ. ಅಲ್ಲಿಂದ ಓಡೋಕ್ ಪ್ರಯತ್ನ ಪಟ್ಟಿದ್ದಾರೆ. ಈ ಟೈಮ್ನಲ್ಲಿ ಇಬ್ಬರಿಗೆ ಓಡೋಕ್ ಆಗಿಲ್ಲ, ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಹಿಲ್ ಮತ್ತೆ ಪ್ರಕಾಶ್ ಅಂತ ಹೇಳಿ ಮೃತ ದುರ್ದೈವಿಗಳು, ಸಾಹಿಲ್ ಹಾಗೆ ಪ್ರಕಾಶ್. ಇವರಿಬ್ರು ಪಬ್ನ ಉದ್ಯೋಗಿಗಳು ಅಂತೇಳಿ ಗೊತ್ತಾಗಿದೆ. ನೋಡಿ, ಇವ್ರು ಕಸ್ಟಮರ್ಸ್ ಅಲ್ಲ. ಬಹುಶಃ ರಾತ್ರಿ ಏನಾರು ಆಗ್ಬಿಟ್ಟಿದ್ರೆ ಇನ್ನೇನಾರು ದೊಡ್ಡ ಅನಾಹುತ ಆಗ್ತಾ ಇತ್ತೋ ಗೊತ್ತಿಲ್ಲ. ಮಧ್ಯಾಹ್ನದ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಪಬ್ನಲ್ಲಿ ಗ್ರಾಹಕರು ಕೂಡ ಇದ್ರು ಅಂತ ಕಾಣಿಸುತ್ತೆ. ಬಟ್ ಅವರೆಲ್ಲ ಹೇಗೋ ಬಚಾವಾಗಿದ್ದಾರೆ. ನೋಡಿ, ಅಲ್ಲೆಲ್ಲ ಕೆಲವರು ಕೆಳಗೆ ಬರ್ತಾ ಇರುವಂಥವ್ರು ಮೈಕೈ ಎಲ್ಲ ಒರೆಸ್ಕೊಂಡು ಬರ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ಬೋದಾಗಿದೆ. ಬಹುಶಃ ಅವರೆಲ್ಲ ಅಲ್ಲಿಂದನೇ ಓಡ್ ಬಂದಿರಬಹುದು ಅಂತ ಕಾಣಿಸುತ್ತೆ. ಬಟ್ ಪಾಪ ಉದ್ಯೋಗಿಗಳು ಕೆಲವರು ಅಥವಾ ಪಬ್ನ ಸಿಬ್ಬಂದಿ, ಅವರಿಗೆ ಅಲ್ಲಿಂದ ಓಡ್ ಬರೋಕ್ಕಾಗಿಲ್ಲ ಅಂತ ಕಾಣಿಸುತ್ತೆ. ಸಿಲಿಕೆ ಹಾಕೊಂಡಿತ್ತು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರಲ್ಲಿ ಪಬ್ ಅಗ್ನಿ ದುರಂತ ಸಂಭವಿಸಿರುವ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಕಿ ನಂದಿಸೋದಕ್ಕೆ ಮತ್ತೊಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಖುದ್ದು ಜಿಲ್ಲಾಧಿಕಾರಿಗಳು ಕೂಡ ಈಗ ಭೇಟಿ ಕೊಟ್ಟು ಹೇಗೆ ದುರಂತ ಆಯ್ತು ಅನ್ನುವಂಥದ್ದನ್ನ ಅವಲೋಕಿಸೋದ್ರ ಜೊತೆಗೆ ನಡೀತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ, ಕೆಲ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವಲ್ಲಿ ಸ್ವತಃ ಹಿರಿಯ ಅಧಿಕಾರಿಗಳೆಲ್ಲ ಈಗ ಅಲ್ಲಿ ಬಂದಿದ್ದಾರೆ. ಬಟ್ ಅಲ್ಲಿ ನೋಡ್ತಾ ಇದ್ರೆ ನೀವು ಲ್ಯಾಡರ್ ಎಲ್ಲ ಹಾಕಿದ್ದಾರೆ, ಏಣಿಯನ್ನ ಹಾಕಿ ಮೇಲ್ ಹತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ರಾಮ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಓವರ್ ಟು ಯು. ಹೇಗಾಗಿರೋದು ಈ ದುರಂತ? ಇನ್ನೂ ಯಾರು ಸಿಕ್ಕಾಕೊಂಡಿರೋದು ಮತ್ತೊಂದು ಇದೇನಾದ್ರು ಗೊತ್ತಾಗ್ತಾ ಇದೆಯಾ ರಾಮ್? ಮತ್ತೆ ಮೈಸೂರಿನ ರೆಸ್ಟೋ ಬಾರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಇಬ್ಬರು ಸಾವನ್ನಪ್ಪಿ 7 ಜನರಿಗೆ ಗಂಭೀರವಾದಂತಹ ಘಟನೆ ನಡೆದಂತದ್ದು. ನಾನೀಗ ಮೈಸೂರಿನ ಅದೇ ರೆಸ್ಟೋ ಬಾರ್ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಮಾರಾ ಅಂತೇಳಿ ಒಂದು ರೆಸ್ಟೋ ಬಾರು. ಮಧ್ಯಾಹ್ನ 3:15 ಸುಮಾರಿಗೆ ಇಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ. 2ನೇ ಮಾಡಿಯಲ್ಲಿ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅದು ದಗದಗನೆ ಉರಿತಾ ಇತ್ತು. ಅಲ್ಲಿ ಒಂದು ಅಗ್ನಿ ಆಕಸ್ಮಿಕ ಸಂಭವಿಸಿದಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಇಬ್ಬರು ಕಾರ್ಮಿಕರು, ಸಾಹಿಲ್ ಮತ್ತೆ ಪ್ರಕಾಶ್ ಅಂತೇಳಿ, ಈ ಅಗ್ನಿ ದುರಂತಕ್ಕೆ ಸಿಲುಕೊಂಡ್ರು, ಸಾವನ್ನಪ್ಪಿದ್ದಾರೆ. ಇದರ ಜೊತೆಗೆ 7 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಾಥಮಿಕವಾಗಿ ಏನು ಅಗ್ನಿಶಾಮಕ ದಳದವರು ಬಂದು ಅಗ್ನಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡಿದರೆ ಸಂಪೂರ್ಣವಾಗಿ ಅಗ್ನಿಯನ್ನು ನಂದಿಸಲಾಗಿದೆ. ಪ್ರಾಥಮಿಕವಾಗಿ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಮಧ್ಯಾಹ್ನದ ಸಮಯ ಆಗಿರೋದ್ರಿಂದಾಗಿ ಹೆಚ್ಚಿನ ಅನಾಹುತಗಳಾಗಿಲ್ಲ. ಯಾಕಂದರೆ ಒಂದು ವೇಳೆ ರಾತ್ರಿ ಆಗಿದ್ರೆ ಸಾಕಷ್ಟು ಅವಘಡಗಳಾಗ್ತಾ ಇತ್ತು. ಇದು ನೋಡ್ತಾ ಇರ್ಬೋದು ನೀವು, ಆ ಮಾರಾ ರೆಸ್ಟೋ ಇದಕ್ಕೆ ಇದೇ ಒಂದು ಎಂಟ್ರೆನ್ಸ್ ಇರುವಂಥದ್ದು. ಈ ಒಂದು ಭಾಗದಲ್ಲಿ ಮೇಲ್ಭಾಗದಲ್ಲಿ ಹೇಗಿದೆ ನಾನು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಯಶಸ್ವಿಯಾಗಿ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿದರೆ ರೀಜನಲ್ ಫೈರ್ ಇವರಂತ ರಂಗನಾಥ್ ನಮ್ಮ ಜೊತೆಗಿದ್ದಾರೆ. ಸರ್, ಯಾವಾಗ ಇದು ಸಂಭವಿಸಿದ್ದು, ನಿಮ್ಗೆ ಹೇಗೆ ಗೊತ್ತಾಯಿತು ಮತ್ತು ಏನೆಲ್ಲ ಆಯಿತು ಅಂತೇಳಿ ಸರ್? ಇವತ್ತು ಮಧ್ಯಾಹ್ನ ಒಂದು 3:15 ಸಮಯದಲ್ಲಿ ನಮ್ಮ ಸರಸ್ವತಿಪುರಂ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬರ್ತದೆ, ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಬೆಂಕಿ ಆಗಿದೆ ಅಂತ. ತಕ್ಷಣ ಸರಸ್ವತಿಪುರಂ ಮತ್ತು ಹೆಬ್ಬಾಳದಿಂದ ನಮ್ಮ ವಾಹನಗಳು ಮತ್ತು ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲ ಬಂದು ನಾವಿಲ್ಲಿ ನೋಡಿದಾಗ ಈ ಒಂದು ರೂಫ್ ಟಾಪ್, ಈ ಬಿಲ್ಡಿಂಗಿನ 2nd ಫ್ಲೋರ್ನಲ್ಲಿ ಬೆಂಕಿಯಾಗಿ, ಆ ಬೆಂಕಿಯಿಂದ ಪಾರಾಗಲಿಕ್ಕೆ ಸುಮಾರು ಒಂದು 15 ಜನಗಳು ಬಿಲ್ಡಿಂಗ್ ತುದಿನಲ್ಲಿ ಕಾಯ್ತಾ ಇದ್ದರು. ನಾವು ಒಂದು ಸಕಾಲದಲ್ಲಿ ಬಂದು ಅಲ್ಲಿ ಇದ್ದಂತಹ ಸಿಬ್ಬಂದಿಗಳನ್ನ
ಮತ್ತು ಗ್ರಾಹಕರನ್ನ ನಮ್ಮ ಎರಡೂ ಒಂದು ಲ್ಯಾಡರ್ನ ಬಳಕೆ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ನಾವು ಅವ್ರನ್ನ ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗೆ ಕಳಿಸ್ಕೊಟ್ಟು ಅದರಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಸುಟ್ಟು ಗಾಯಗಳು ಆಗಿದ್ದಾವೆ, ಇನ್ನು ಮಿಕ್ಕಿದವರು ಸುರಕ್ಷಿತವಾಗಿದ್ದಾರೆ. ಬೆಂಕಿ ವ್ಯಾಪಕವಾದ್ದರಿಂದ ನಾವು ಬೆಂಕಿನ ಸಂಪೂರ್ಣವಾಗಿ ನಂದಿಸಿ ನಾವು ಒಳಗಡೆ ಹೋಗಿ ರಕ್ಷಣಾ ಕಾರ್ಯ ಮಾಡಲಿಕ್ಕೆ ನೋಡಿದಾಗ ಈ ಹೋಟೆಲಿನ ಇಬ್ಬರು ಸಿಬ್ಬಂದಿಗಳು ಮೃತಪಟ್ಟಿರೋದು ಕಂಡುಬಂತು. ಆ ಒಂದು 2 ಮೃತದೇಹಗಳನ್ನು ಸಹ ನಾವು ಹೊರಗಡೆ ತೆಗೆದು ಅದನ್ನ ಪೊಲೀಸ್ ವಶಕ್ಕೆ ಕೊಟ್ಟು ಆಸ್ಪತ್ರೆಗೆ ಶಿಫ್ಟ್ ಆಗಿದೆ. ಅಗ್ನಿಯನ್ನು ನಂದಿಸುವ ಕಾರ್ಯ ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಪರಿಸ್ಥಿತಿ ಹೇಗಿತ್ತು ಸರ್ ತಾವು ಬಂದಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಯಾವ ಕಾರಣಕ್ಕೆ ಈ ಅಗ್ನಿ ಆಕಸ್ಮಿಕ ಸಂಭವಿಸ್ಬೋದು ಮತ್ತು ಹೇಗಿತ್ತು ಅಂತ? ನಾವು ತಕ್ಷಣ ಬಂದು ನೋಡಿದಾಗ ನಾವು ಅಗ್ನಿ ಯಾವ ಕಾರಣಕ್ಕೆ ಆಗಿದೆ ಅನ್ನೋದು ಕಂಡು ಬರಲಿಲ್ಲ. ಯಾಕೆಂದರೆ ನಾವು ಹೊರಗಡೆ ಇದ್ದು ಬೆಂಕಿಯ ಜ್ವಾಲೆ ಬಿಲ್ಡಿಂಗಿನ ಹೊರಗಡೆ ಇತ್ತು. ಆವಾಗ ನಾವು ಅಲ್ಲಿ ಇದ್ದಂಥವ್ರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಸಕಾಲದಲ್ಲಿ ನಾವು ಬಂದಿದ್ದರಾಗಿ ಸುಮಾರು ಒಂದು 15 ಜನದ ಪ್ರಾಣ ಉಳಿತು. ಯಾಕೆಂದರೆ ನಾವು ಏನಾದರೂ ಸ್ವಲ್ಪ ಡಿಲೇ ಮಾಡಿದರೆ ಅವರು ಬೆಂಕಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಲ್ಲಿಂದ ಜಂಪ್ ಮಾಡೋ ಸಾಧ್ಯತೆ ಇತ್ತು. ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ತಕ್ಷಣ ಅವ್ರನ್ನ 2 ಲ್ಯಾಡರ್ಗಳನ್ನ ಬಳಕೆ ಮಾಡಿ ಅವ್ರನ್ನ ಕಾಪಾಡಿದ್ರು. ಇಲ್ಲಾಂದರೆ ಅವರ ಜೀವಕ್ಕೂ ಸಹ ಅಪಾಯ ಆಯಿತು. ಈಗ ಬೆಂಕಿ ನಂದಿಸುವಲ್ಲಿ ಏನು ಚಾಲೆಂಜಿಂಗ್ ಆಗಿತ್ತು ಸರ್ ಅಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ? ಚಾಲೆಂಜಿಂಗ್ ಅಂದರೆ ಏನು ರೂಫ್ ಟಾಪ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಅದರಲ್ಲಿ ಮೇಲ್ಭಾಗದಲ್ಲಿ ಬಳಸಿದಂಥ ಎಲ್ಲ ಒಂದು ಅಲಂಕಾರಿಕ ಪದಾರ್ಥಗಳು, ವುಡ್ ಐಟಮ್ಸ್ ಇತ್ತು. ನೀವು ನೋಡ್ಬೋದು ಮರದ ಹುಲ್ಲು. ಇದರಿಂದ ಬೆಂಕಿ ವ್ಯಾಪಕವಾಗಿ ಹರಡಿತು. ಸೊ ಆ ಒಂದು ಕಾರಣದಿಂದ ಅಲ್ಲಿದ್ದಂಥ ಸಿಬ್ಬಂದಿಗಳು ಹೊರಗಡೆ ಬರಲಿಕ್ಕೆ ಅವರಿಗೆ ಆಗಲಿಲ್ಲ. ಅಲ್ಲಿ ಏನು ಸ್ಟೇರ್ ಕೇಸ್ ಇತ್ತು ಆ ಭಾಗದಲ್ಲೇ ಅವರಿಗೆ ಹೊರಗಡೆ ಹೋಗಲಿಕ್ಕೆ ಬೆಂಕಿ ಜ್ವಾಲೆ ವ್ಯಾಪಕವಾಗಿತ್ತು. ಹಾಗಾಗಿ ಅವರು ಒಂದು ಅಡುಗೆ ಕೋಣೆಯಲ್ಲಿ ಅವರು ಹೈಡ್ ಆಗಿದ್ದರು. ಆದರೆ ಅವರು ದುರದೃಷ್ಟವಶಾತ್ ಅವ್ರಿಗೆ ಯಾವುದೇ ಎಮರ್ಜೆನ್ಸಿ ಎಕ್ಸಿಸ್ಟ್ ಇಲ್ಲದೇ ಸಕಾರಣಕ್ಕೆ ಹೊರಗಡೆ ಬರೋಕ್ಕಾಗ್ದೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸ್ಥಳ ಸಾಕಷ್ಟು ಇಕ್ಕಟ್ಟಾಗಿತ್ತು ಅಲ್ಲಿ, ಅಂದರೆ ಯಾರು ಹೋಗಲಿಕ್ಕೆ ಮತ್ತು ವೆಂಟಿಲೇಷನ್ ಇರಲ್ಲ, ಈ ರೀತಿಯಾದಂಥದ್ದು ಒಂದಿದೆ. ತಾವು ಗಮನಿಸಿದ್ರ ಅಂತ? ವೆಂಟಿಲೇಷನ್ ಸಂಬಂಧಪಟ್ಟಂಗಿಂತ ಹೆಚ್ಚಾಗಿ ಅವರು ಹೊರಗಡೆ ಬರಲಿಕ್ಕೆ ಸ್ಟೇರ್ ಕೇಸ್ಗಳು ಒಂದೇ ಇದ್ದಿತ್ತು. ಆ ಒಂದು ಸ್ಟೇರ್ ಕೇಸ್ನಲ್ಲೇ ಬೆಂಕಿ ಆಗಿತ್ತು. ಹಾಗಾಗಿ ಅವರು ಬೇರೆ ದಾರಿ ಇಲ್ಲದೇ ಅಲ್ಲಿ ಸಿಕ್ಕಾಕೊಳ್ಬೇಕಾಗ್ತು. ಮಲ್ತೇಶ್, ಇದು ಅಗ್ನಿಶಾಮಕ ದಳದ ಅಧಿಕಾರಿಯ ಮಾತು. ನಾನು ಅದನ್ನು ತೋರಿಸ್ತಾ ಹೋಗ್ತೇನೆ. ನೀವು ನೋಡ್ತಾ ಇರ್ಬೋದು ಎಂಟ್ರಿಯಲ್ಲಿ. ಸೊ ಈಗ ಒಳಗಡೆ ಹೋದರೆ ಅದರಲ್ಲಿ ಇರುವಂಥದ್ದು ಇದೇ ಒಂದು ಎಂಟ್ರಿ ಪಾಯಿಂಟ್ ಆಗಿದೆ. ಇದರ ಒಳಭಾಗದಲ್ಲಿ ಹೋದರೆ ಅಂದರೆ ಈ ಸ್ಟೇರ್ ಕೇಸನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇದರ ಒಳಭಾಗದಲ್ಲಿ ಅಂದರೆ ಸಾಕಷ್ಟು ಒಂದು ಕಿರಿದಾದಂತಹ ಪ್ರದೇಶ ಇದಾಗಿದೆ. ಸೊ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಅಲ್ಲಿದ್ದಂಥವ್ರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಇದೀಗ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಲಾಗಿದೆ. ಆದರೆ ಸ್ಥಳದಲ್ಲಿ ಏನಿದೆ ನಡೀತಾ ಇರುವಂಥದ್ದು ಮತ್ತು ಇಲ್ಲಿರುವಂತಹ ಸ್ಥಳೀಯರು, ಇಲ್ಲಿದ್ದಂಥವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲ ಮಹಡಿಗೆ ನಾವು ಬಂದಿದ್ದೇವೆ. ಇಲ್ಲೂ ಸಹ ಮೊದಲ ಮಹಡಿಯಲ್ಲೂ ಸಹ ಬೆಂಕಿ ಆವರಿಸುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಸಂಪೂರ್ಣವಾದಂತಹ ಗರಿಗಳು ಸುಟ್ಟು ಕರಕಲಾಗಿರುವಂಥದ್ದು. ಸೊ ಇದು ಮೊದಲನೇ ಮಹಡಿ. ಸೊ ಮೊದಲನೇ ಮಹಡಿಗೂ ಸಹ ಬೆಂಕಿ ವ್ಯಾಪಿಸಿತ್ತು. ಅಗ್ನಿಶಾಮಕ ದಳದ ಅಧಿಕಾರಿ ಹೇಳಿದಂತೆ ಸಕಾಲಕ್ಕೆ ಅವರು ಬಂದಿಲ್ಲ ಅಂತ ಹೇಳಿದರೆ ಇನ್ನೂ ಹೆಚ್ಚಿನ ಅನಾಹುತಗಳು ಸಹ ಇಲ್ಲಿ ಸಂಭವಿಸ್ತಾ ಇತ್ತು. ಆದರೆ ಸಕಾಲಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಬೆಂಕಿ ನಂದಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ನಾವೀಗ 2ನೇ ಮಹಡಿಯಲ್ಲಿರುವಂಥದ್ದು. 2ನೇ ಮಹಡಿಯ ಸಂಪೂರ್ಣ ಚಿತ್ರಣವನ್ನು ನೀವು ಗಮನಿಸ್ಬೋದು. ಅಂದರೆ ಇದು ಕಿಚನ್ ಐಟಮ್ ಏನಿದೆ, ಇದೇ ಒಂದು ಸ್ಥಳದಲ್ಲಿ ಆ ಇಬ್ಬರು ಏನು ಉದ್ಯೋಗಿಗಳು ಕೆಲಸವನ್ನು ಮಾಡ್ತಾಯಿದ್ರು, ಸಾಹಿಲ್ ಮತ್ತು ಪ್ರಕಾಶ್ ಅಂತೇಳಿ, ಇದೇ ಒಂದು ಸ್ಥಳದಲ್ಲಿ ಸಿಲುಕೊಂಡಿದ್ರು. ಅವರು ಒಂದು ಕಿಚನ್ ಒಳಭಾಗದಲ್ಲಿ ಇದ್ದಿದ್ದಾಗಿ ಅವರಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಮತ್ತು ನೋಡ್ತಾ ಇರ್ಬೋದು ಇಲ್ಲಿನ ಪರಿಸ್ಥಿತಿಯನ್ನು, ಸಂಪೂರ್ಣವಾದಂತಹ ಸುಟ್ಟು ಕರಕಲಾಗಿರುವಂಥದ್ದು. ಇನ್ನೂ ಸಹ ಇಲ್ಲಿ ಹೊಗೆ ಆಡ್ತಾ ಇರುವಂಥದ್ದನ್ನ ನೋಡ್ತಾ ಇರ್ಬೋದು. ಸೊ ಈ ಒಂದು ಸ್ಥಳ ಏನಿದೆ ಸುತ್ತಲೂ ಸಹ ಈ ಜಾಗವನ್ನು ಕವರ್ ಮಾಡಿದ್ರು. ಏನು ನೀವು ಓಪನ್ ಸ್ಪೇಸನ್ನು ನೋಡ್ತಾ ಇದ್ದೀರಾ, ಸುತ್ತಲೂ ಸಹ ಈ ಸ್ಥಳ ಕವರ್ ಆಗಿತ್ತು. ಹೀಗಾಗಿ ಬೆಂಕಿಯ ಕೆನ್ನಾಲಿಗೆ ಏನಿದೆ ಅದು ಸಾಕಷ್ಟು ವೇಗವಾಗಿ ಆವರಿಸಲಿಕ್ಕೆ ಸಹಾಯ ಆಯಿತು ಅಂತೇಳಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ಹೇಳ್ತಾ ಇರುವಂಥದ್ದು. ಮತ್ತು ಈ ಸ್ಥಳದಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಇದೇ ಒಂದು ಸ್ಥಳವನ್ನು. ಈ ಸ್ಥಳದಿಂದಲೇ ಅಲ್ಲಿಂದ ಏನು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಮತ್ತು ದೃಶ್ಯಗಳು ಸಹ ಇಲ್ಲಿದೆ ಸೆರೆಯಾಗಿದ್ದಂಥದ್ದು. ಹೀಗಾಗಿ ಈ ಒಂದು ಅಗ್ನಿ ಆಕಸ್ಮಿಕ ಸಂಭವಿಸಿತು. ಸೊ ಸಂಪೂರ್ಣವಾದಂತಹ 2ನೇ ಮಹಡಿಯ ಈ ಒಂದು ಸ್ಥಳ ಏನಿದೆ ಇದೀಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಈಗಾಗಲೇ ಏನು ಸಾಹಿಲ್ ಮತ್ತು ಪ್ರಕಾಶನವರು ಇಬ್ಬರೂ ಸಹ ಇಲ್ಲಿ ಉದ್ಯೋಗಿಗಳಾಗಿದ್ದರು. ಇದರ ಜೊತೆಗೆ 7 ಜನರು ಏನಿದ್ದಾರೆ ಅವರು ಸಹ ಗಂಭೀರವಾಗಿ ಗಾಯಗೊಂಡು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಮಾಲ್ತೇಶ್, ರಾಮ್ ಅಂದರೆ ಈ ಥರದ ಭಾಳಷ್ಟು ಘಟನೆಗಳನ್ನು ನೀವು ಕೂಡ ನೋಡಿರ್ತೀರಾ. ಬಟ್ ಹೌದು, ಅಲ್ಲಿರುವಂಥದ್ದು ಲಿಕ್ಕರ್ ಆಗಿರುವಂಥ ಕಾರಣಕ್ಕಾಗಿ ಬೆಂಕಿ ಕೂಡ ಬಹಳ ವೇಗವಾಗಿ ವ್ಯಾಪಿಸ್ಬಿಡುತ್ತೆ.
ಅದ್ರಲ್ಲಿ ನೋ ಡೌಟ್. ಬಟ್ ಅವರಿಬ್ರು ಯಾಕೆ ಎಸ್ಕೇಪ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಉಳಿದಂಥವ್ರು ಒಂದು ಬದಿಯಲ್ಲಿ ನಿಂತಿದ್ರು, ಅದರಿಂದ ಒಂದು ಸ್ವಲ್ಪ ದೂರ ನೀವು ತೋರಿಸ್ತಾ ಇದ್ದಾಳ ರಾಮ್, ಅಲ್ಲಿಂದ ಒಂದು 15-20 ಅಡಿ ದೂರದಲ್ಲಿ ಇರ್ಬೋದು. ಇವರಿಬ್ರು ಮೃತದೇಹ ಬಿದ್ದಿತ್ತು ಅಂತ ಅಂದರೆ ಹೇಗೆ ಅವರಿಬ್ರು ಅಲ್ಲಿ ಟ್ರ್ಯಾಪ್ ಆದ್ರು, ಅಥವಾ ಅವರಿಬ್ರಿಗೆ ಅಲ್ಲಿ ಹೊರಗೆ ಬರೋಕೆ ಅವಕಾಶ ಆಗಲಿಲ್ಲ ಅಂತ ಹೇಳ್ಕೊಂಡು ರಾಮ್, ಆ ಸ್ಥಳ ನಮ್ಗೊಂದು ಸ್ವಲ್ಪ ತೋರಿಸ್ಬೋದಾ ರಾಮ್, ಹೇಗಾಗಿರ್ಬೋದು ಅವರಿಬ್ರಿಗೆ ಎಸ್ಕೇಪ್ ಆಗದೆ ಇರುವಷ್ಟ ಮಟ್ಟಿಗೆ ಅಲ್ಲಿ ಹೇಗೆ ಬೆಂಕಿ ವ್ಯಾಪಿಸಿರ್ಬೋದು ಅಂತ, ಅಥವಾ ಅಲ್ಲೇ ಏನಾದ್ರು ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಾ, ಏನು ಕತೆ ರಾಮ್? ಮಲ್ತೇಶ್, ಪ್ರಮುಖವಾಗಿ ಈ ಒಂದು ಸ್ಥಳ ಏನು 2ನೇ ಮಹಡಿಯಲ್ಲಿ ಬೆಂಕಿ ವ್ಯಾಪಿಸಿತ್ತು, ಈ ಸ್ಥಳವನ್ನು ನಾನು ತೋರಿಸ್ತೇನೆ ನಿಮಗೆ. ಅಂದರೆ ಈ ಒಂದು ಸಂಪೂರ್ಣ ಸ್ಥಳ ಏನಿದೆ ಅತ್ಯಂತ ಇಕ್ಕಟ್ಟಿಕ್ಕಟ್ಟಾಗಿ, ಅಂದರೆ ಏನೇನು ಎಲ್ಲ ಡೆಕೋರೇಷನ್ಗಳನ್ನ ಮಾಡ್ಬೋದು ಅವೆಲ್ಲವನ್ನೂ ಸಹ ಮಾಡಿ ಇಟ್ಟಿದ್ರು. ಅಂದರೆ ಸಾಕಷ್ಟು ಇಕ್ಕಟ್ಟಾದಂತಹ ಪ್ರದೇಶ, ಮತ್ತು ಒಂದು ರೀತಿಯಾಗಿ ಯಾರೂ ಓಡಾಡಲಿಕ್ಕೆ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಈ ಸ್ಥಳದಲ್ಲಿ ಇತ್ತು. ಮತ್ತು ನೀವು ಈ ಒಂದು ಸ್ಥಳವನ್ನು ನೀವು ನೋಡ್ತಾ ಇದ್ದೀರಾ, 4 ಟೇಬಲ್ಗಳನ್ನು ಇಲ್ಲಿ ಹಾಕಿರುವಂಥದ್ದು, ಮತ್ತು 4 ಟೇಬಲ್ಗಳು ಇರುವಂಥದ್ದು ಒಂದು 10x10 ಆದಂತಹ ಜಾಗದಲ್ಲಿ ಇರುವಂಥದ್ದು. 10x10 ಜಾಗದಲ್ಲಿ ಇರುವಂತಹ ಸ್ಥಳ ಇದಾಗಿದೆ. ಅಂದರೆ ಈ 4 ಟೇಬಲ್ನಲ್ಲಿ ಒಂದು 10ರಿಂದ 12 ಜನ ಕುಳಿತುಕೊಂಡ್ರು ಸಹ ಅವ್ರು ಓಡಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಮತ್ತೊಂದು ಕಡೆ ತಾವು ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಅದು ಸಹ ಅದೇ ಪರಿಸ್ಥಿತಿಯಲ್ಲಿರುವಂಥದ್ದು. ಅಂದರೆ 4 ಟೇಬಲ್ಗಳನ್ನು ಇಲ್ಲಿ ಹಾಕಿರುವಂಥದ್ದು, ಇಲ್ಲಿಯೂ ಸಹ ಜನಗಳು ಕುಳಿತುಕೊಂಡ್ರೆ ಓಡಾಡೋಕ್ಕೆ ಆಗದಂತಹ ಪರಿಸ್ಥಿತಿ. ಇದರ ಜೊತೆಗೆ ಇಲ್ಲೆಲ್ಲ ಈ ಒಂದು ಸ್ಥಳವನ್ನು ನೀವು ನೋಡ್ತಾ ಇದ್ರೆ ಎಲ್ಲ ಕಡೆಗಳಲ್ಲೂ ಸಹ ಚೇರು ಟೇಬಲ್ಗಳನ್ನು ಓಡಾಡೋಕ್ಕೆ ಆಗದಂತಹ ಸ್ಥಿತಿಯಲ್ಲಿ ಇಟ್ಟಿರುವಂಥದ್ದು. ಮತ್ತು ನಾನು ಆಗಲೇ ತೋರಿಸಿದಂತೆ ಈ ಒಂದು ಸ್ಥಳ ಏನಿದೆ ಕಿಚನ್, ಸೊ ಕಿಚನ್ನಲ್ಲಿ ಇರುವಂಥದ್ದು ಏನಾಗಿದೆ, ಸೊ ಅವರಿಬ್ಬರೂ ಸಹ ಕೆಲಸಗಾರರು ಕೆಲಸವನ್ನು ಮಾಡ್ತಾ ಇದ್ರು. ಇಲ್ಲಿ ನೀವು ನೋಡ್ತಾ ಇದ್ರೆ ಈ ಒಂದು ಕಬ್ಬಿಣದ ಒಂದು ಇದನ್ನು, ಅಂದರೆ ಇಲ್ಲಿ ಬಾಗಿಲಿದೆ ನಾನು ತೋರಿಸ್ತಾ ಇರುವಂಥ ಸ್ಥಳದಲ್ಲಿ, ಈ ಬಾಗಿಲಿಗೆ ಅವರು ಇದ್ರ ಒಳಭಾಗದಿಂದ ಬರಬೇಕು ಅಂತ ಹೇಳಿದ್ರೆ, ಸೊ ಆ ಭಾಗದಿಂದ ಅಂದರೆ ಆ ಸ್ಥಳ ಏನಿದೆ ಅದರಿಂದ ಎಕ್ಸಿಟನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಬಂದು ಈ ಬಾಗಿಲಿಗೆ ಬರಬೇಕಾಗಿತ್ತು. ಆದರೆ ಅವರಿಗೆ ಅಗ್ನಿ ಆಕಸ್ಮಿಕ ಸಂಭವಿಸಿದ ತಕ್ಷಣ ಜ್ವಾಲೆಗಳು ಸೊ ಹೆಚ್ಚಿನ ವ್ಯಾಪಿಸಿದಿಂದಾಗಿ ಅವರು ಆ ಒಳಭಾಗದಿಂದ ಆಚೆಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಅವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಸೈಡ್ ಭಾಗದಲ್ಲಿದ್ದಂಥ 7 ಜನರು ಸಹ ಇಲ್ಲಿಂದ ಗಾಯಗೊಂಡು ಹೊರಗಡೆ ಬಂದಿದ್ರು, ಅವ್ರನ್ನ ಈಗ ಆಸ್ಪತ್ರೆಗೆ ದಾಖಲಿಸಿದ್ರು. ಬಹಳ ದುರಂತ ಇದು. ಬೆಂಗಳೂರಿನಲ್ಲಿ ಇದೇ ರೀತಿಯಾದಂಥ ತೀರಾ ಇತ್ತೀಚೆಗೆ ಒಂದು ಕೋರಮಂಗಲದಲ್ಲಿ ಒಂದು ಪಬ್ ಬೆಂಕಿ ಬಿದ್ದಿತ್ತು, ನೆನಪು ಮಾಡ್ಕೊಳ್ಬೋದು. 4ನೇ ಫ್ಲೋರಿಂದ ಎಲ್ಲ ಹಾರಿ ದೊಡ್ಡ ಅನಾಹುತ ಆಗಿತ್ತು. ಇಲ್ಲೂ ಕೂಡ ಅದೇ ರೀತಿಯಾದಂಥ ಅನಾಹುತ ಆಗೋದಿತ್ತು. ಆದರೆ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಜ್ಞೆ ಮೆರೆದಂಥ ಕಾರಣಕ್ಕಾಗಿ ಆ ಹಾರಕ್ಕೆ ನಿಂತಿದ್ದವ್ರನ್ನೆಲ್ಲ ಲ್ಯಾಡರ್ ಮುಖೇನವಾಗಿ ಇಳಿಸ್ಕೊಂಡ್ರು. ಯಾರು ಯಾರು